ಚುನಾವಣಾ ಆಯೋಗದಿಂದ ಈಗಾಗಲೇ ಎಸ್ಐಆರ್ ಕರಡು ಪಟ್ಟಿಯನ್ನ ಪ್ರಕಟಿಸಲಾಗಿದೆ. ಈ ಕರಡು ಪಟ್ಟಿಯಲ್ಲಿ 1,07,00,000 ಜನರಿಗೆ ವೋಟ್ ನೀಡಲಾಗಿದೆ. ಅವರ ಹೆಸರೇ ಇಲ್ಲ. ಸೆಪ್ಟೆಂಬರ್ 1ರಂದು ಬೆಂಗಳೂರಿನಲ್ಲಿ ಎಲೆಕ್ಷನ್ ಕಮಿಷನ್ ಚಲೋ. ನಟ ಪ್ರಕಾಶ್ ರಾಜ್ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ. ನಾಗರಿಕ ಸಮಾಜ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸುತ್ತಾರೆ. ಎಸ್ಐಆರ್ ವಿರುದ್ಧವಾಗಿ ನಾಗರಿಕ ಸಮಾಜ ಸಂಘಟನೆ ಬೇಸರವನ್ನ ವ್ಯಕ್ತಪಡಿಸಿದೆ. ಎಎಸ್ಡಿಡಿಒ ಪೈಕಿ ಅದರ್ಸ್ ಅಂತಂದ್ರೆ ಯಾರು, ಅದರ ಮಾಹಿತಿಯಲ್ಲಿ ಇಂಥ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಈಗ ಎಲೆಕ್ಷನ್ ಕಮಿಷನ್ ಚಲೋ ಹಮ್ಮಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಎಸ್ಐಆರ್ ಅಲ್ಲಿ ಹಲವು ಹೆಸರುಗಳು ಡಿಲೀಟ್ ಆಗಿರುವುದು ಈಗ ಸರ್ವೇ ಸಾಮಾನ್ಯವಾಗಿ ಒಂದಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಆದರೆ ಅದನ್ನು ಸರಿಪಡಿಸಿಕೊಳ್ಳೋದಕ್ಕೆ ಅವಕಾಶ ಅಂತೂ ಇದೆ. ಆದರೂ ಕೂಡ ಈ ಎಲೆಕ್ಷನ್ ಕಮಿಷನ್ ಚಲೋ ಹೋರಾಟ, ಪ್ರತಿಭಟನೆಗಳು ಯಾವ ಕಾರಣಕ್ಕಾಗಿ, ಡೀಟೇಲ್ಸ್ ಏನಿದೆ? ಈ ಒಂದು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮೊನ್ನೆ ಕರಡು ಪಟ್ಟಿ ಯಾವಾಗ ಪ್ರಕಟ ಆಯಿತು ಆ ಒಂದು ಸಂದರ್ಭದಲ್ಲಿ 1,07,00,000 ಮತದಾರರನ್ನು ಕೈ ಬಿಡಲಾಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ 3,83,884 ಇತರೆ ಮತದಾರರು ಅಂತ ಅದನ್ನು ವರ್ಗೀಕರಣ ಮಾಡಲಾಗಿತ್ತು. ಇಲ್ಲಿ ಪ್ರಕಾಶ್ ರಾಜ್ ಅವರು ಪ್ರಶ್ನೆ ಮಾಡ್ತಾ ಇರುವುದು, ಆ ಇತರೆ ಮತದಾರರು ಅಂದ್ರೆ ಯಾರು, ಅವರು ಏನಕ್ಕಾಗಿ ಇತರೆ ಅಂತ ನೀವು ಅದನ್ನು ವರ್ಗೀಕರಣ ಮಾಡಿದ್ರಿ. ಜೊತೆಗೆ ಈಗಾಗಲೇ ಡಿಜಿಟಲೈಸ್ ಆಗಿರುವಂತಹ 4,40,00,000 ಮತದಾರರು ಏನಿದ್ದಾರೆ ಅಂದ್ರೆ 1,07,00,000 ಎಎಸ್ಟಿಒ ಮತದಾರನ ಹೊರತುಪಡಿಸಿ ಡಿಜಿಟಲೀಕರಣಗೊಂಡಿರುವಂತಹ ಮತದಾರರಿಗೆ ಮತ್ತೆ 40,00,000 ಮತದಾರರಿಗೆ ನೀವು ನೋಟಿಸ್ ಕೊಡಲು ಮುಂದಾಗಿರುವುದು ಎಷ್ಟು ಸರಿ? ಹಾಗಾದ್ರೆ ನಿಮ್ಗೆ ನೋ ಮ್ಯಾಪಿಂಗ್ ಅಂತ ನೀವು ಈಗ ಅದನ್ನು ನೋಟಿಸ್ ಕೊಡಲು ಮುಂದಾಗಿದೆ, ಅದನ್ನು ಮೊದಲೇ ಯಾಕೆ ಮಾಡಿಲ್ಲ ಅನ್ನೋ ಪ್ರಶ್ನೆಯನ್ನು ಇವತ್ತು ಪ್ರಕಾಶ್ ರಾಜ್ ಅವರು ಮಾಡ್ತಾ ಇರುವಂತದ್ದು. ಜೊತೆಗೆ ಇವರು ತರಾತುರಿಯಲ್ಲಿ ಕೆಲಸ ಮಾಡಿದ್ದಾರೆ. ಈ ಡಿಎಲ್ಒಗಳಾಗಿರ್ಬೋದು, ಅವರಿಗೆ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಕೊಟ್ಟಿಲ್ಲ. ಇದು ಕೇವಲ 1-2 ತಿಂಗಳಲ್ಲಿ ಮುಗಿಯುವಂತಹ ಪ್ರಕ್ರಿಯೆ ಅಲ್ಲ, ಇದು 1 ವರ್ಷ ತನಕ ಮಾಡಬೇಕಾಗಿತ್ತು. ಪ್ರತಿಯೊಂದು ಹಂತದಲ್ಲೂ ಕೂಡ ವೆರಿಫಿಕೇಶನ್ ಮಾಡಬೇಕಾಗಿತ್ತು. ಬಟ್ ಎಲ್ಲೊಂದು ಕಡೆ ಕೆಲವೊಂದಿಷ್ಟು ಜನ ಒತ್ತಡದಲ್ಲಿ ಕೆಲಸ ಮಾಡಿದ್ದಾರೆ, ತರಾತುರಿಯಲ್ಲಿ ಕೆಲಸ ಮಾಡಿದ್ದಾರೆ. ಇದು ಅವೈಜ್ಞಾನಿಕ ಅನ್ನೋ ಆರೋಪವನ್ನು ಇವತ್ತು ಪ್ರಕಾಶ್ ರಾಜ್ ಮಾಡ್ತಾ ಇರುವಂತದ್ದು. ಜೊತೆಗೆ ಪ್ರಕಾಶ್ ರಾಜ್ ಅವರ ಓಟು ಕೂಡ ಮೊದಲು ಈಗಾಗಲೇ ಅವರ ಒಂದು ಕಡೆ ಇರುವಂತಹ ಓಟನ್ನು ಕೂಡ ಕೈ ಬಿಟ್ಟಿರುವುದರಿಂದ ಈ ಎಲ್ಲ ವಿಚಾರ ಮುಂದಿಟ್ಕೊಂಡು ಇದೀಗ ಹೋರಾಟಕ್ಕೆ ಮುಂದಾಗಿರುವಂತದ್ದು. ಅಶ್ವಿನಿ, ಆಲ್ ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.